ಜೀವನದಲ್ಲಿ ಏನೇ ಕಳೆದುಕೊಂಡರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡಿ, ಏಕೆಂದರೆ ಆತ್ಮವಿಶ್ವಾಸ ಹೊಂದಿದ್ದರೆ ಕಳೆದುಕೊಂಡಿದ್ದೆಲ್ಲ ಮರಳಿ ಪಡೆಯಬಹುದು. ಶುಭೋದಯ, ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮೆಂತೆ ಉತ್ತಪ್ಪ ಮಾಡೋಣ. ಬೇಕಾಗಿರೋದು ಮಾಮೂಲಿ ಅಕ್ಕಿ, ದೋಸೆಗೆ ಅಕ್ಕಿ ಹಿಟ್ಟದು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದೇ. ಜೀರಿಗೆ, ಹಸಿಮೆಣ್ಸಿನ್ಕಾಯಿನ ಒಣಗಿಸ್ಬಿಟ್ಟು ರುಬ್ಬಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಹಸಿದು ಹಾಕ್ಕೋಬೋದು. ಮೆಂತ್ಯ ಸೊಪ್ಪು, ಉಪ್ಪು, ಸೋಡಾ ಪುಡಿ ಹಾಕೋರು ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ನೋಡಿ ಈ ಥರದ್ದಿದೆ ಮೆಂತ್ಯ ಸೊಪ್ಪು. ಸಣ್ಣಗೆ ಹೆಚ್ಚಾಕೊಳ್ಳಿ. ಇದನ್ನು ಒಗ್ಗರಣೆ ಕೊಟ್ಕೊಂಡಾದರೂ ಮಿಕ್ಸ್ ಮಾಡ್ಕೋಬೋದು, ಹಾಗೇನಾದರೂ ಮಿಕ್ಸ್ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇಡ್ಲಿಗಂತ ಅಕ್ಕಿಯಿಂದನೇ, ರವೆ ಇಲ್ಲ, ಅಕ್ಕಿದೇ ಮಿಕ್ಸ್ ಮಾಡ್ಕೊಂಡಿದ್ದೆ. ಅಕ್ಕಿದು ದೋಸೆಗೆ ಇಡ್ಲಿಗೆ ಬರುತ್ತೆ ಅಂತ ರೆಡಿ ಮಾಡ್ಕೊಂಡಿದ್ದೆ. ಹಸಿ ಬಟಾಣಿನ ಈ ಥರ ರುಬ್ಕೊಂಡಿದ್ದೀನಿ. ಹಸಿ ಬಟಾಣಿನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಆದಷ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ಗೆ. ನೋಡಿ, ನಾನು ಹಸಿ ಬಟಾಣಿ ಹಾಕಿಬಿಟ್ಟು ಟೊಮೊಟೊ ಗೊಜ್ಜನ್ನೇ ಮಾಡ್ತಾಯಿದ್ದೀನಿ ದೋಸೆ ಜೊತೆ. ಚಿಕ್ಕದಾಗಿ ಒಂದು ಪ್ರಯತ್ನ ಮಾಡುವಾಗಲೇ, ಬೆಳಗ್ಗಿನ ಟಿಫನಿಗೆ ಮಾಡ್ತಾಯಿದ್ದೆ, ಆವಾಗಲೇ ಒಂದು ವಿಡಿಯೋ ಮಾಡಿ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಮಾಡ್ತಾಯಿದ್ದೀನಿ. ಎಲ್ಲರೂ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಮಾಡಿ. ನೋಡಿ, ದೋಸೆ ಹೇಗೆ ಹಾಕ್ತೀವೋ ಅದೇ ಥರನೇ ಸ್ವಲ್ಪ ದಪ್ಪ ಹಾಕಬೇಕು. ಉತ್ತಪ್ಪ ಅಂದರೆ ದಪ್ಪನೇ, ಕ್ರಿಸ್ಪಿ ಬರಲ್ಲ, ಮೆತ್ತಗಿರುತ್ತೆ. ನೋಡಿ, ಈ ಥರದ್ದು ನೀವು ಮಾಡ್ಕೊಳ್ಳಿ. ವಿಡಿಯೋ ಒಂದು ಸ್ವಲ್ಪ ಸರಿಯಾಗಿ ಪೂರ್ತಿ ಕವರ್ ಆಗಿಲ್ಲ. ಮಾಮೂಲಿ ದೋಸೆ ಹೇಗೆ ಮಾಡ್ತೀವೋ ಹಾಗೆ ಮಾಡಿ, ಟರ್ನ್ ಮಾಡಿ ಹಾಕ್ಕೊಂಡು ಮೇಲ್ಗಡೆ ಫ್ರೆಶ್ ಮಾಡಿ. ನಾನು ಇವತ್ತಿನ ಬೆಳಗ್ಗೆ ಮಾಡಿದ್ದೆ ಟಿಫಿನಿಗೆ. ಎಲ್ಲರೂ, ನಾವು ಮೊದಲು ಮಾಡಿ ನೋಡಿದ ಮೇಲೆ ನಮಗೆ ಅದು ಇಷ್ಟ ಆಗಿದ್ದರೆ ಮಾತ್ರ, ಎಲ್ಲರೂ ಇಷ್ಟಪಟ್ಟಿದ್ರೆ ಮಾತ್ರ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ಕೊತೀನಿ ಅಂಥ ಅಡುಗೆ ಇದ್ದರೆ. ಅದಕ್ಕೋಸ್ಕರ ಇದು ಎಲ್ಲರೂ ಇಷ್ಟಪಟ್ಟರು, ಚೆನ್ನಾಗಾಗಿದೆ ಅಂತ. ಸೊ ಅದರಿಂದ ನೋಡಿ, ಟ್ರೈ ಮಾಡಿ. ಅಕ್ಕಿ, ಮೆಂತ್ಯ ಸೊಪ್ಪಿದೆ, ಬಟಾಣಿ ಕಾಳಿದೆ ಅಂತಂತಂದು ಇದ್ದರೆ ಅಕ್ಕಿ ಹಿಟ್ಟೇ ಆಗಬೇಕಿಲ್ಲ, ಗೋಧಿ ಹಿಟ್ಟು, ಬೋಂಡ ಹಿಟ್ಟು, ಒಂದು ಸ್ವಲ್ಪ ರವೆ ಮಿಕ್ಸ್ ಮಾಡಿ, ಈ ಸೊಪ್ಪು ಮಿಕ್ಸ್ ಮಾಡಿ ಮಕ್ಕಳಿಗೆ ಸಾಯಂಕಾಲ ಸ್ನ್ಯಾಕ್ಸ್ ಮಾಡಿಕೊಡಿ. ಸ್ವಲ್ಪ ತುಪ್ಪ ಹಚ್ಚಿ ಮೇಲ್ಗಡೆ ಕೊಟ್ಬಿಟ್ರೆ ಅವ್ರ ಸೈಡಿಗೆ ಚಟ್ನಿನೂ ಕೇಳೋದಿಲ್ಲ, ಅಷ್ಟು ಟೇಸ್ಟಾಗಿ ಬರುತ್ತೆ. ಮಕ್ಕಳು ಒಬ್ಬೊಬ್ಬರು ಹಸಿ ಸೊಪ್ಪು ಮೆಂತ್ಯ ತಿನ್ನೋಂಗಿಲ್ಲ, ಆರೋಗ್ಯವಾಗಿರುತ್ತೆ. ಈ ಥರ ಅಡುಗೆಯಲ್ಲಿ ಮಿಕ್ಸ್ ಮಾಡಿಕೊಟ್ರೆ ಅವರು ಚೆನ್ನಾಗಿ ಊಟ ಮಾಡ್ತಾರೆ. ನೋಡಿ, ರೆಡಿಯಾಗಿದೆ. ಥ್ಯಾಂಕ್ ಯು ಎಲ್ಲರಿಗೂ.